ಎಲ್ರಿಗೂ ನಮಸ್ಕಾರ. ನಾವಿವತ್ತು ಡೂಪ್ಲಿಕೇಟ್ ಎಂಟ್ರೀಸ್ನ ಯಾವ ರೀತಿ ಗೊತ್ತಿಡಿಯೋದು, ಆಮೇಲೆ ಹೆಂಗೆ ಚೇಂಜಸ್ ಮಾಡೋದಂತ ನೋಡೋಣ. ಈಗ ಒಂದು ಎಕ್ಸೆಲ್ ನಾವು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಎಂಪ್ಲಾಯ್ ಐ ಡಿಸು ಆಮೇಲೆ ರಿಲೆವೆಂಟ್ ಇನ್ಫಾರ್ಮೇಷನ್ ಫಾರ್ ದ್ಯಾಟ್ ಎಂಪ್ಲಾಯ್ ಐ ಡಿ ವಿ ಹ್ಯಾವ್ ಅಪ್ಡೇಟ್ ಮಾಡಿದ್ವಿ. ಈಗ ನಾವು ಎಂಪ್ಲಾಯ್ ಐ ಡಿ ಒಬ್ಬ ಎಂಪ್ಲಾಯ್ಗೆ ಯೂನಿಕ್ ಆಗಿರಬೇಕು. ಅಕಸ್ಮಾತ್ ಇಲ್ಲ ಅಂದರೆ ಅದನ್ನು ಯಾವ ರೀತಿ ಫೈಂಡ್ ಮಾಡೋದು ನೋಡೋಣ. ಈಗ ನಾನು ಎಂಪ್ಲಾಯ್ ಐ ಡಿನ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ರೋಸ್ ನೀವು ನೋಡ್ದಂಗೆ ಎಂಪ್ಲಾಯ್ ಐ ಡಿ ಬಿಲೋ ಲೈಕ್ ಅಲ್ಲಿ ಫಸ್ಟ್ ರೋಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ರೋನ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ ಪ್ರೆಸ್ ಮಾಡಿದಾಗ ಕಂಪ್ಲೀಟ್ ರೋ ಸೆಲೆಕ್ಟ್ ಆಗುತ್ತೆ. ಅಲ್ಲಿ ಹೋಮ್ಗೆ ಹೋಗಿ ಆಮೇಲೆ ಕಂಡೀಷನಲ್ ಫಾರ್ಮ್ಯಾಟಿಂಗು ಹೈಲೈಟ್ ಸೆಲ್ಸ್ ರೋಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಿ ಇಲ್ಲಿ ಒಂದು ಪಾಪಪ್ ಬರುತ್ತೆ. ಅದರಲ್ಲಿ ಡೂಪ್ಲಿಕೇಟ್ ಅಂತಿದೆ, ಆಮೇಲೆ ಯೂನಿಕ್ ವ್ಯಾಲ್ಯೂ ಅಂತ ಇದೆ. ನಾವಿವಾಗ ಡೂಪ್ಲಿಕೇಟ್ ವ್ಯಾಲ್ಯೂನ ಸೆಲೆಕ್ಟ್ ಐಡೆಂಟಿಫೈ ಮಾಡೋ ಸಲುವಾಗಿ ನಾವು ಇದನ್ನು ಮಾಡ್ತಿದ್ವಿ. ಅದಕ್ಕೆ ಅಲ್ಲಿ ಸೆಲೆಕ್ಟ್ ದ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಆಮೇಲೆ ಇಲ್ಲಿ ರೆಡ್ ಕಲರ್ ಹೈಲೈಟ್ ಆಗುತ್ತೆ, ಅದು ಸ್ಪೆಸಿಫಿಕ್ ಏನದು ವ್ಯಾಲ್ಯೂಸ್. ನೀವು ಎಲ್ಲೋ ಸೆಲೆಕ್ಟ್ ಮಾಡಿ ಎಲ್ಲೋ ಆಗುತ್ತೆ, ರೆಡ್ ಸೆಲೆಕ್ಟ್ ಮಾಡಿ ರೆಡ್ ಆಗುತ್ತೆ. ಐ ಆಮ್ ಜಸ್ಟ್ ಯೂಸಿಂಗ್ ದಟ್ ರೆಡ್ ಒನ್. ಕ್ಲಿಕ್ ಓಕೆ. ನೀವು ಇಲ್ಲಿ ನೋಡ್ದಂಗೆ ಇಲ್ಲಿ ಮಲ್ಟಿಪಲ್ ಎಂಟ್ರೀಸ್ ತೋರಿಸ್ತಾ ಇದೆ. ಈಗ ನಾನು ಒಂದು ಸ್ಪೆಸಿಫಿಕ್ ರಾಜು ಅಂತ ಇದೆ, ಎಂಪ್ಲಾಯ್ ಡಿ ಬಂದು 1 2 3 4 ಅಂತ ಇದೆ. ಇಲ್ಲಿ ಸೇಮ್ ಎಂಪ್ಲಾಯ್ ಡಿ ಶಿವರಾಜ್ಗೂ ಅಪ್ಡೇಟ್ ಆಗಿದೆ. ಈಗ ಅನ್ಕೊಳ್ಳಿ ಇಬ್ಬರು ಎಂಪ್ಲಾಯೀಸ್ ಅವೈಲಬಲ್ ಇದ್ದಾರೆ ನಿಮ್ಮ ಎನ್ವೈರ್ಮೆಂಟಲ್ಲಿ ಅಂದಾಗ ಪ್ರಾಬಬಲಿ ಒಬ್ರದ್ದು ಎಂಪ್ಲಾಯ್ ಡಿ ನಂಬರು ಮಿಸ್ ಎಂಟ್ರಿ ಆಗಿರುತ್ತೆ. ಅದಕ್ಕೆ ನೀವು ಆ ಸ್ಪೆಸಿಫಿಕ್ ಎಂಪ್ಲಾಯ್ ಯಾರ್ದು ಮಿಸ್ ಎಂಟ್ರಿ ಆಗಿರುತ್ತೋ ಆ ಸ್ಪೆಸಿಫಿಕ್ ಎಂಪ್ಲಾಯ್ದು ನೀವು ಎಂಪ್ಲಾಯ್ ಐ ಡಿನ ಅಪ್ಡೇಟ್ ಮಾಡಿದ ತಕ್ಷಣ ನೋಡಿ ಇವಾಗ 1 2 3 4 ಅನ್ನೋದು ಲೈಕ್ ಅದು ಡೂಪ್ಲಿಕೇಟ್ ವ್ಯಾಲ್ಯೂ ಹೋಗ್ಬಿಡ್ತು, ಯಾಕಂದರೆ ಶಿವರಾಜ್ಗೆ ಬೇರೆ ಎಂಪ್ಲಾಯ್ ಡಿನ ಸೆಲೆಕ್ಟ್ ಮಾಡಿದ್ವಿ. ಈಗ ನೋಡಿ ಇನ್ನೊಂದು ರಾಮ್ ಅಂತ ಇದೆ, ಆಮೇಲೆ ಅರುಣ್ ಅಂತ ಇದೆ. ಇಬ್ಬರು ಎಂಪ್ಲಾಯ್ ಡಿ ಸೇಮ್ ಇದೆ, ಬಟ್ ಅರುಣ್ ಅನ್ನೋರು ಇರಲ್ಲ, ಬೈ ಮಿಸ್ಟೇಕಾಗಿ ಎಂಟ್ರಿ ಆಗಿರುತ್ತೆ. ಆವಾಗ ನೀವು ಆ ರೋನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಿದಾಗ ನೋಡಿ ನಿಮಗೆ ಅದೆಲ್ಲ ಡೂಪ್ಲಿಕೇಟ್ ಎಂಟ್ರೀಸ್ ಎಲ್ಲ ಹೋಯ್ತು. ಯು ಆರ್ ಸೀಯಿಂಗ್ ಲೈಕ್ ಎಕ್ಸಾಕ್ಟ್ ವ್ಯಾಲ್ಯೂಸ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.